ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಪೂರ್ಣವಾದ ಸಂಚಿಕೆ ನೋಡ್ಕೊಂಬರೋಣ. ಈಗಾಗಲೇ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಏನಪ್ಪಾ ಅಂತಂದ್ರೆ, ಭೂಮಿ ಅಂತೂ ಮನೆಗೆ ಬಂದಿದ್ದಾಳೆ. ಮನೆಯಲ್ಲಿ ಎಲ್ಲ ಹಬ್ಬದ ವಾತಾವರಣ. ಭೂಮಿ ಕೈಯಿಂದ ದೇವರಿಗೆ ತುಪ್ಪದ ದೀಪವನ್ನು ಕೂಡ ಹಚ್ಚಿದ್ದಾರೆ. ಭೂಮಿ ಅಜಿತ್ಗೆ ಪ್ರಪೋಸ್ ಕೂಡ ಮಾಡಿದ್ದಾಳೆ. ಹಾಗಾದ್ರೆ ಅಜಿತ್ ಅವರು ಭೂಮಿ ಪ್ರಪೋಸಲ್ನ ಒಪ್ಕೊಂಡ್ರ, ಹೆಂಡತಿಯಾಗಿ ಸ್ವೀಕಾರ ಮಾಡಿದ್ರ? ಭೂಮಿ ನಿಜವಾದ ಹೆಂಡತಿ ಅಜಿತ್ ಮತ್ತೆ ಭೂಮಿ ನಿಜವಾದ ಗಂಡ ಹೆಂಡತಿಯಾಗಿ ಸಂಸಾರ ಶುರು ಮಾಡ್ತಾರ? ನೋಡೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾವೆಲ್ಲ ಅನ್ಕೊಂತಾ ಇದೀವಿ ಅಜಿತ್ ಭೂಮಿ ಒಂದಾಗಬೇಕು ಅಂತ. ಸತ್ಯಣ್ಣ ಕೂಡ ಎಷ್ಟು ಪ್ಲಾನ್ಗಳನ್ನ ಮಾಡ್ತಿದ್ರು. ಪ್ರತಿ ಪ್ಲಾನ್ ಕೂಡ ಫ್ಲಾಪ್ ಆಗ್ತಾನೆ ಇತ್ತು. ಅವ್ರೊಂದು ಮಾಡೋದು ಅದೊಂದಾಗೋದು. ಇದೇ ರೀತಿ ಇಬ್ಬರು ಲೈಫಲ್ಲಿ ಆಗ್ತಾನೆ ಇತ್ತು. ಅದೇ ರೀತಿ ಆಗ್ಬಿಟ್ಟು ಏನಂತಂದ್ರೆ, ಲಕ್ಷ್ಮಿ ಅಕ್ಕ ಅರ್ಧಂಬರ್ಧ ಮಾತನ್ನ ಕೇಳಿಸ್ಕೊಂಡು ಭೂಮಿ ತಲೆ ತುಂಬಿ ಭೂಮಿ ಅಜಿತ್ಗೆ ಸಿಕ್ಕಾಪಟ್ಟೆ ಬೈದಿದ್ದು ನಿಜ. ಅದು ಈಗ ಅವಳಿಗೆ ಗಿಲ್ಟ್ ಫೀಲ್ ಆಗಿ ಕಾಡ್ತಾ ಇದೆ. ರೂಮಲ್ಲಿ ಹೋಗ್ಬೇಕಾದ್ರೂ ಯೋಚನೆ ಮಾಡ್ತಾಳೆ. ಭಾಗ್ಯಮ್ಮ ಕೂಡ ಅವರು ನೆಂಟರು ಇಷ್ಟ್ರಿಗೂ ಕೂಡ ನನ್ನ ಮಗಳು ಎಂತ ಮನೆತನಕ್ಕೆ ಸೊಸೆ ಆಗಿದ್ದಾಳೆ, ನನ್ನ ಮಗಳು ಮಕ್ಕಳಾಗಿದೆ ಅಂತ ಮೊಮ್ಮಗನ ಅಂಗೈಯಲ್ಲಿ ಹಿಡ್ಕೊಂಡು ಪ್ರತಿಯೊಬ್ಬರಿಗೆ ತೋರಿಸ್ಬೇಕು ಅನ್ನೋ ಅವರ ಒಂದು ಆಸೆ ಕೂಡ ವ್ಯಕ್ತಪಡಿಸಿದ್ದಾರೆ. ತಂದೆ ಆಸೆ ಅಂತೆ PC ಕೂಡ ಆಗಿದ್ದಾರೆ, ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಹಾಗಾದ್ರೆ ಹುದ್ದೆ ಎಲ್ಲಿ, ಯಾವ ಊರಿಗೆ ಪೋಸ್ಟಿಂಗ್ ಅನ್ನೋದು ಇನ್ನ ಪೆಂಡಿಂಗ್ ಅಲ್ಲಿದೆ. ಸೊ ನೋಡೋಣ. ಇದೆಲ್ಲ ಆಗಿದೆ. ಇದೆಲ್ಲ ಆದ್ಮೇಲೆ ಭೂಮಿ ರೂಮ್ ಒಳಗಡೆ ಹೋಗ್ತಾಳೆ. ಎಲ್ಲ ಒಂದ್ಸರಿ ನೋಡ್ತಾಳೆ. ಆದ್ರೂ ಅಜಿತಿಗೆ ಬೈದಿರೋದು ನೆನೆಸ್ಕೋತಾಳೆ. ಏನಪ್ಪ ಮಾಡೋದೀಗ, ಹೆಂಗಪ್ಪ ಮಾಡೋದು? ಭಾಗ್ಯಮ್ಮನ ಆಸೆ ಒಂದ್ ಕಡೆ, ಸಂಗೀತಮ್ಮನ ಆಸೆ ಒಂದ್ ಕಡೆ. ಸಂಗೀತಮ್ಮ ಪುಟ್ಟು ಮಗುಬೇಕು ಅಂತ ಒಳ್ಳೆ ಪುಟ್ಟು ಮಕ್ಕಳ ತರ ಕೇಳ್ತಾರೆ. ಅದಕ್ಕೆ ಭೂಮಿ ಹ್ಞೂ ಅಂತ ತಲೆ ಕೂಡ ಹಲ್ಲಾಡಿಸ್ಬಿಟ್ಟಿದ್ದಾಳೆ. ಅಲ್ಲಿ ಅಜಿತ್ ರಾಮನಾರಾಯಣ ಅವರು ಇರಲಿಲ್ಲ, ಅವರು ಸ್ಟೇಷನ್ ಅಲ್ಲಿ ಇರ್ತಾರೆ. ಸೊ ಏನ್ ಮಾಡೋದು ಅಂತ ಯೋಚನೆ ಮಾಡಿ, ಹಾಗಾದಾಗ್ಬಿಡ್ಲಿ ಅಜಿತ್ ಸಾಹೇಬ್ರಿಗೆ ವಿಷಯನ ತಲುಪಿಸೇ ಬಿಡೋಣ ಅಂತ ಹೇಳಿ ನಿರ್ಧಾರವನ್ನ ಮಾಡಿ ಫೋನ್ ಕೂಡ ಮಾಡ್ತಾರೆ. ಫೋನ್ ಕಾಲ್ ಮಾಡಿದಾಗ ಸತ್ಯಣ್ಣ ಒಂದ್ ಹೇಳ್ತಾರೆ, ಅಜಿತ್ ಒಂದ್ ಹೇಳ್ತಾರೆ. ಅಂತೂ ಇಂತೂ ದೇವಸ್ಥಾನದಲ್ಲಿ ಇಬ್ರು ಒಂದು ಭೇಟಿ ಕೂಡ ಆಗುತ್ತೆ. ಆ ಭೇಟಿಯಲ್ಲಿ ಭೂಮಿ ಫಸ್ಟ್ ಥ್ಯಾಂಕ್ ಯು ಹೇಳ್ತಾಳೆ ಅಮ್ಮನ ಬಿಡಿಸಿರೋದಕ್ಕೆ. ಇಷ್ಟಕ್ಕೋಸ್ಕರ ಅಲ್ಲಿಂದ ಕರೆಸ್ದ ಅಂತ ಕೇಳ್ತಾರೆ. ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳ್ತಾಳೆ. ಆ ವಿಷಯ ಏನಾಗಿರುತ್ತೆ ಅಂತಂದ್ರೆ, ಸಾಹೇಬ್ರೆ ನಾನು ನಿಜವಾಗ್ಲೂ ನಿಮ್ಮ ಹೆಂಡತಿಯಾಗಿ ನಿಮ್ಮ ಜೊತೆ ಇರ್ಲಿಕ್ಕೆ ಬಯಸ್ತೀನಿ ಅಂತ. ಆ ಮಾತು ಕೇಳಿದಂತ ಅಜಿತ್ಗೆ ಫುಲ್ ಶಾಕ್ ಆಗುತ್ತೆ. ಯಾಕಂತಂದ್ರೆ ಭೂಮಿ ಬಾಯಿಯಿಂದ ಈ ಮಾತಾ ಶಾಕು ಆಗುತ್ತೆ. ಕುಣಿದು ಕುಪ್ಪಳಿಸ್ಬೇಕನ್ನೋ ಖುಷಿನೂ ಆಗುತ್ತೆ. ಆ ಖುಷಿ ಆಗುತ್ತೆ, ಒಂದಾಗ್ತಾರೆ ಅನ್ನೋದ್ರಲ್ಲಿ ಏನಾದ್ರೂ ಒಂದು ಟ್ವಿಸ್ಟ್ ಇರುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೂ ಕೂಡ ಹಾಗೆ ಅನಿಸ್ತಿದ್ಯಾ? ಅಥವಾ ಇದು ಯಾರ್ದಾದ್ರೂ ಕನ್ಸು ಕಂಡ್ರು ಕಾಣ್ಬೋದಪ್ಪ, ಹೇಳಕ್ಕಾಗಲ್ಲ. ಅಜಿತ್ ಅವ್ರು ಕಾಣ್ಬೋದು, ಇಲ್ಲ ಸತ್ಯಣ್ಣ ಅವ್ರಿಗೆ ಕಾಣ್ಬೋದು, ನಮ್ಮ ಭೂಮಿ ಕಾಣ್ಬೋದು. ಇದು ಕನ್ಸ ನಿಜ? ಭೂಮಿ ಒಂದ್ ವೇಳೆ ಪ್ರಪೋಸ್ ಮಾಡಿದ್ರೆ ಸಾಹೇಬ್ರು ಒಪ್ಕೊಳ್ತಾರ ನನ್ನ? ಅಥವಾ ಕನಸು ಕಂಡ್ಬಿಟ್ಟು ಸಾಹೇಬ್ರು ಏನಪ್ಪಾ ಅಂದ್ರೆ ರಿಜೆಕ್ಟ್ ಮಾಡ್ದಂಗೆ ಇಲ್ಲ ಒಪ್ಕೊಂಡಂಗೆ ಈ ತರ ಆಗ್ತಾನೆ ಇರುತ್ತೆ. ಆ ರೀತಿ ಏನೋ ಆಗದೆ ಇದ್ರೆ ಒಳ್ಳೇದು. ಅಜಿತ್ಗೆ ನಾನು ನಿಮ್ಮ ಹೆಂಡತಿ ಆಗ್ತೀನಿ ಅಂತ, ನಿಜವಾದ ಹೆಂಡತಿಯಾಗಿ ನಿಮ್ಮ ಜೊತೆನೇ ಇರ್ತೀನಿ ಅಂತ ಭೂಮಿ ಹೇಳಿದಾಳೆ. ಅದನ್ನ ಸ್ವೀಕಾರ ಮಾಡ್ಕೊಂಡು ಇಬ್ರು ಸಂಸಾರನ ಶುರು ಮಾಡ್ತಾರ. ಸಂಗೀತಮ್ಮನ ಆಶೆ ನೆರವೇರುತ್ತಾ, ಭಾಗ್ಯಮ್ಮನ ಆಶೆ ನೆರವೇರುತ್ತಾ? ನೋಡೋಣ. ಅದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏನಂತಂದ್ರೆ, ಕಾಗಿ ಕೂರಕ್ಕೆ ಕೊಲ್ಲೆ ಮುರುಗ್ ಬೀಳಕ್ಕೆ ಅಂತ ಹೇಳ್ತಾರೆ. ಅಜಿತ್ಗೂ ಕೂಡ ಭೂಮಿಯ ಪ್ರೀತಿ ಅವಶ್ಯಕತೆ ಇದೆ. ಭೂಮಿ ಬಗ್ಗೆ ಅವ್ರಿಗೂ ಕೂಡ ಬೆಟ್ಟದಷ್ಟು ಪ್ರೀತಿ ಇದೆ, ಆದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಭೂಮಿಗೂ ಕೂಡ ಅಜಿತ್ ಮೇಲೆ ಒಳ್ಳೆ ಒಪಿನಿಯನ್ ಬಂದಿದೆ. ಸಾಹೇಬ್ರ ಬಗ್ಗೆ ನಾನೇ ತಪ್ಪು ತಿಳ್ಕೊಂಡಿದ್ದೆ, ಸಾಹೇಬ್ರು ತುಂಬಾ ಒಳ್ಳೆಯವರು, ನಾನೀಗ ಹೇಳ್ಕೊಂಡ್ರೆ ಮತ್ತೆ ಏನ್ ಅನ್ಕೋತಾರೋ ಏನೋ ಅನ್ನೋ ಭಯ ಕೂಡ ಇದೆ. ಆ ಭಯದಲ್ಲೂ ಕೂಡ ಒಂದು ಮಾತು ಹೇಳಿದ್ದಾರೆ. ಆ ಮಾತು ಮತ್ತೆ ಯಾವ ರೀತಿ ಟರ್ನ್ ಮಾಡಿ ಯಾವ ಆಂಗಲ್ ತಿರುಸ್ತಾರೆ ಅಂತ ಕೂಡ ಹೇಳಕ್ ಆಗೋದಿಲ್ಲ. ಯಾಕಂತಂದ್ರೆ ಹಂಗಲ್ಲ ಸಾಹೇಬ್ರೆ ಹಿಂಗೆ, ಹಿಂಗಲ್ಲ ಸಾಹೇಬ್ರೆ ಹಂಗೆ, ಇನ್ನೊಂದಿಷ್ಟು ಟೈಮ್ ತಗೊಳ್ಳೋಣ, ಇನ್ನೊಂದಿಷ್ಟು ಮಂತ್ ಜೊತೆ ಇರೋಣ ಅಂತ ಅಂದ್ರೂ ಅನ್ಬಹುದು. ಯಾಕಂದ್ರೆ ಈ ರೀತಿ ಸಾಕಷ್ಟು ಬಾರಿ ಆಗಿದೆ. ಆ ರೀತಿ ಆಗದೆ ಇದ್ರೆ ಬಾರಿ ಖುಷಿ ಆಗುತ್ತೆ. ಆದ್ರೆ ಇನ್ನೇನ್ ಮಾಡೋದು, ನೋಡ್ತಾ ಕೂತ್ಕೊಳ್ಳೋದು ಯಾವಾಗ ಒಂದಾಗ್ತಾರೆ ಅಂತ ಅಲ್ವಾ? ಥ್ಯಾಂಕ್ ಯು. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.